ಆರ್ಥಿಕ ಕ್ರೈಸಿಸ್ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅನ್ನೋದು ಎಲ್ಲ ಕಡೆ ಡಿಸ್ಕಷನ್ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅಂತ. ಸೊ ಇದನ್ನು ನಾವು ಮುನ್ನೆಚ್ಚರಿಕೆ ಏನು ತಗೋಬೇಕು ಅದು ತಗೊಳ್ಳೋದಕ್ಕಿಂತ ಎಲ್ಲರೂ ಈಗೇನಾಗುತ್ತೆ ಜನರ ಮೇಲೆ ಒರೆಸ್ಬಿಟ್ರೆ, ನೀವು ಜನರು ಹಿಂಗಿರಿ, ನೀವು ಓಡಾಡಬೇಡಿ, ನೀವು ಊಟ ಕಡಿಮೆ ಮಾಡಿ, ಒಂದೊಟ್ಟು ಊಟ ಮಾಡಿ, ಈ ಥರದ್ದೆಲ್ಲ ಹೇಳಿದ್ರೆ ಪ್ರಯೋಜನ ಏನು? ಸೊ ಈ ವಾರ್ ನಡೀತಾ ಇರೋದ್ರಿಂದ ಎಂಟೈರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಬರುತ್ತೆ ಅಂತಂದರೆ ಅದಕ್ಕೆ ಏನೆಲ್ಲ ಪ್ರಿಕಾಷನರಿ ತೊಗೋಬೇಕು ಅಂತ ಪ್ರೈಮ್ ಮಿನಿಸ್ಟ್ರು ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿ, ಸೊ ಫೈನಾನ್ಸ್ RBIನವ್ರ ಜೊತೆ ಮೀಟಿಂಗ್ ಮಾಡಬೇಕು. ಅದನ್ನು ಬಿಟ್ಟು ಜನಕ್ಕೆ ಹಾಕ್ತಾರೆ. ಪಾಪ ಏನಾಗುತ್ತೆ ನಮ್ಮ ಜನತೆಯೂ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಅಂತ ಖುಷಿ ಪಡೋರು ಅವರೇ. ನೆನೆ ನೋಡಿದೆ ಟಿ ವಿಲಿ ಒಳ್ಳೇದು ಹೇಳ್ತಾವ್ರೆ ಅಂತ ಕೇಳೋರು ಕೇಳಲಿ, ತಪ್ಪೇನಿದೆ, ನಡೆಸಿ. ಈಗ ನೀಟ್ ಎಕ್ಸಾಮ್ ನಡೆಸ್ತಕ್ಕಂಥ ಜವಾಬ್ದಾರಿನೇ ಕೇಂದ್ರ ಸರ್ಕಾರದ್ದು. ಸೊ ಸಹಜವಾಗಿ ಇದು ಬಂದಿದೆ ಅಂದ ತಕ್ಷಣ ನಾವು ಟೀಕೆ ಮಾಡೋ ಬದಲು ಮೊದಲು ನಿಯಂತ್ರಣ ಮಾಡಬೇಕಾಯಿತು. ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ಎಂಕ್ವೈರಿ ಆಗಬೇಕು ಅಂತ ನೆನ್ನೆಲ್ಲ ಡಿಸ್ಕಷನ್ ಆಗಿದೆ. ಎನ್ಕ್ವೈರಿ ಆಗಿ ಇದಕ್ಕೆ ಎಲ್ಲಿಂದ ಲೀಕ್ ಆಯಿತು, ಏನಾಯಿತು ಅದ್ರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದು. ಮಕ್ಕಳಿಗೆ ಈ ಥರದ್ದು ಆಗಬಾರ್ದಾಗಿತ್ತು. ಸೊ ಒಂದು ಸಾಲಿ ಲೀಕ್ ಆದರೆ ಸೊ ಮಕ್ಕಳಿಗೆ ಆತ್ಮಸ್ಥೈರ್ಯ ಹೋಗುತ್ತೆ. ಇದು ಆಗಬಾರ್ದು, ಆಗಿದೆ. ಇದಕ್ಕೇನು ಬೇಕೋ ಹೆಚ್ಚಿನ ಕ್ರಮ ತಗೊಳ್ಳಿ. ಈಗ ಕುಮಾರಸ್ವಾಮಿಯವರಿಗೆ ಫ್ರೀಯಾಗಿ ಬಿಟ್ಬಿಡೋಣ. ಒಂದು ಮಾತಾಡಿದ್ರೆ 4 ಮಾತು ನೀವು ಅವರು ಸೇರಿಸಿ ಕೇಳೋ ಬದಲು ಅವ್ರು ಎಲ್ಲಿ ತರ್ತಾರೆ, ಯಾವಾಗ ತರ್ತಾರೆ, ಯಾವ ಊರಲ್ಲಿ ಹಾಕ್ತಾರೆ, ಹಾಕಲಿ, ಆಮೇಲೆ ನೋಡೋಣ. ನಾನು ಅದೇನು ಮಾತಾಡೋಕ್ಕೆ ಹೋಗಲ್ಲಪ್ಪ. ಕುಮಾರಸ್ವಾಮಿಯವರು ಮಾಡಲಿ, ನಮ್ಮ ರವಿ ಅಣ್ಣ ಮಾಡ್ತೀನಿ ಅಂದರೆ ಅವರು ಮಾಡಲಿ, ಒಟ್ಟು ನಮ್ಮ ಜಿಲ್ಲೆಗೆ ಅಂತ